ಯಾವುದೇ ವಿಘ್ನವಿಲ್ಲದೆ ಲಹರಿ ಶ್ರೀಮಂತ ಶಾಸ್ತ್ರ ಸಂಪನ್ನವಾಗಿ ನಡೆಯಿತು. ಸಂಜೆವರೆಗೂ ಅಲ್ಲೇ ಇದ್ದ ಭುವನ, ಶರಣ್, ಅಚ್ಚು ಹಾಗೂ ನಂದನ್ ಅವರಿಗೆ ನಾಳೆ ಅಷ್ಟರಲ್ಲಿ ಅಭಿಯನ್ನು ಹೊರಗಡೆ ಕರೆತರಲು ಏನಾದರೂ ಒಂದು ಮಾಡುವುದಾಗಿ ಸಮಾಧಾನ ಧೈರ್ಯ ಹೇಳಿ ತಮ್ಮ ಮನೆಗೆ ಹೊರಟರು. ಅಭಿ ಅರೆಸ್ಟ್ ಆಗಿ 3 ದಿನ ಕಳೆದರೂ ಸಂಪೂರ್ಣ ಹಾಗೂ ಲಹರಿಗೆ ವಿಷಯ ತಿಳಿಯದಂತೆ ಬಹಳ ಜಾಗ್ರತೆಯಿಂದ ಇದ್ದರು ಅಚ್ಚು ಹಾಗೂ ನಂದನ್ ಅವರು. ಭುವನ ಶರಣ್ನ ಕಳಿಸಿಕೊಟ್ಟ ಲಹರಿಯನ್ನು ಅವಳ ತವರು ಎನಿಸಿಕೊಂಡಿದ್ದ ಅತ್ತೆ ಮನೆಗೆ ಕಳಿಸಿಕೊಡುವ ಮುನ್ನ ಅವಳ ಮೆಡಿಸಿನ್ ಹಾಗೂ ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಡಲು ಅವಳ ಜೊತೆ ಅಚ್ಚು ಸಹ ರೂಮಿಗೆ ಹೋದಳು. ಆಗ ಲಹರಿ, ಅಚ್ಚು ನಿಮ್ಮನ್ನ ಕಡೆಗೂ ಒಂದು ಕಾಲ್ ಮಾಡಲಿಲ್ಲ ಎಂದಳು ಬೇಸರದ ಮೊಗ ಹೊತ್ತು. ಪ್ರತಿಯೊಂದು ಹೆಣ್ಣಿನ ಆಸೆ ಅಲ್ಲವೇ ಇಂಥ ಸಮಯದಲ್ಲಿ ತನ್ನ ಗಂಡ ತನ್ನ ಜೊತೆ ಇದ್ದು ತಾಯಿ ಮಗುವಿಗೆ ಹರಸಿ ಆ ಖುಷಿಯ ಗಳಿಗೆಗೆ ಸಾಕ್ಷಿಯಾಗಬೇಕು ಎನ್ನುವುದು. ಅಭಿಯ ಗೈರು ಲಹರಿ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಬೇಸರ ಮಾಡುತ್ತಿದೆ ಎಂದು ಅಚ್ಚು ತಿಳಿಯಬಲ್ಲಳು. ಒಂದು ವೇಳೆ ಅಭಿ ಇಂಥ ಸಂಕಷ್ಟದಲ್ಲಿ ಸಿಕ್ಕಿ ಬೀಳದೆ ಹೋಗಿದ್ದರೆ ಖಂಡಿತ ಅವಳನ್ನೆಂದು ಒಂದು ನಿಮಿಷವೂ ಬಿಟ್ಟು ಪಕ್ಕಕ್ಕೆ ಕದಲುತ್ತಿರಲಿಲ್ಲ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಲಹರಿ, ಅವನು ತುಂಬ ಬ್ಯುಸಿ ಇರಬೇಕು, ಅದಕ್ಕೆ ನಿಮಗೆ ಕಾಲ್ ಮಾಡಲಿಲ್ಲ. ಇನ್ನು ಬೇಜಾರು ಮಾಡಿಕೊಳ್ಬೇಡ. ಅವನು ಫ್ರೀ ಆದ ಕೂಡಲೇ ಕಾಲ್ ಮಾಡಿ ನಿನ್ನ ಜೊತೆ ಮಾತನಾಡುತ್ತಾನೆ. ಅವನಿನ್ನ ವಿಷಯದಲ್ಲಿ ಎಷ್ಟು ಸೂಕ್ಷ್ಮ ಇದ್ದಾನೆ ಅಂತ ಗೊತ್ತಿಲ್ವಾ ಎಂದು ಸಮಾಧಾನ ಮಾಡುವಂತೆ ಅಚ್ಚು ಪ್ರಶ್ನೆ ಮಾಡಿದಳು. ಅದಕ್ಕೆ ಕಣೆ ನನಗೆ ಬೇಜಾರಾಗ್ತಿರೋದು. ಅವನು ಅದೆಷ್ಟೇ ಬ್ಯುಸಿ ಇದ್ದರೂ ಒಂದು ಮೆಸೇಜ್ ಆದರೂ ಮಾಡ್ತಿದ್ದ. ಬಟ್ ನಿನ್ನೆಯಿಂದ ಯಾಕೋ ಹೀಗೆಲ್ಲ ಕೇರ್ಲೆಸ್ ಮಾಡ್ತಿದ್ದಾನೆ ಎಂದು ಅನಾಯಾಸವಾಗಿ ತುಂಬಿ ಬಂದ ಕಣ್ಣುಗಳನ್ನು ಲಹರಿ ಮುಖ ತಿರುಗಿಸಿ ತೊಡೆದಾಗ ಅಚ್ಚು ಮನಸ್ಸಿನಲ್ಲೇ ವಿಲಪಿಸಿಬಿಟ್ಟಳು. ಅದೇ ಸಮಯಕ್ಕೆ ಲಹರಿ ಕೈಯಲ್ಲಿದ್ದ ಫೋನ್ ರಿಂಗ್ ಆಯಿತು. ಅಭಿ ಏನಾದರೂ ಕಾಲ್ ಮಾಡಬಹುದು ಎಂಬ ಕಾರಣಕ್ಕೆ ಹಿಂದೆಲ್ಲ ತನ್ನ ಫೋನ್ ತನ್ನ ಬಳಿಯೇ ಉಳಿಸಿಕೊಂಡಿದ್ದಾಳೆ ಲಹರಿ. ಯಾರು ಲಹರಿ ಎಂದು ಅಚ್ಚು ಉಬ್ಬೇರಿಸಿ ಕೇಳಿದಾಗ, ನನ್ನ ಫ್ರೆಂಡ್ ನವೀನಾ ಅಂತ, ನನ್ನ ಜೊತೆ ರಾಮ್ ಸಾರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ಲು ಎಂದಾಗ ಅಚ್ಚು ಮತ್ತೆ ಏನೋ ಪ್ರಶ್ನೆ ಮಾಡದೆ ಹೋದಳು. ಅಲ್ಲಿ ರಾಮ್ ಹೆಸರು ಬಂದಿದ್ದರಿಂದ ಅವಳ ಮನಸ್ಸು ಭಾರವಾಯ್ತಲ್ಲ. ತನ್ನ ಗೆಳತಿಯ ಕಾಲ್ ರಿಸೀವ್ ಮಾಡುವ ಲಹರಿ ಮೊದಲು ಅವಳ ಕುಶಲೋಪಚಾರಿ ವಿಚಾರಿಸಿಕೊಂಡು ನಂತರ ಕಾಲ್ ಮಾಡಿದ ವಿಷಯ ಏನೆಂದು ಕೇಳಿದಾಗ ಲಹರಿ ಅಚ್ಚರಿಗೊಳಗಾದಳು. ನವೀನ ಅಭಿ ಅರೆಸ್ಟ್ ಆಗಿದ್ದರ ಬಗ್ಗೆ ಕೇಳಿದ್ದಳು. ಅವಳ ಗಂಡನು ಅಭಿ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅಭಿ ಅರೆಸ್ಟ್ ಆಗಿದ್ದಾನೆ ತನ್ನ ಕೊಲಿಗ್ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣದಲ್ಲಿ ಎಂದು ಅವಳಿಗೆ ಸಂಜೆ ತಾನೇ ತಿಳಿದಿತ್ತು. ಅದನ್ನು ತನ್ನ ಗೆಳತಿಯ ಬಳಿ ವಿಚಾರಿಸಿ ಧೈರ್ಯ ತುಂಬಲು ಕಾಲ್ ಮಾಡಿದ್ದವಳು ತನಗೆ ತಿಳಿಯದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಳು. ನವಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅಭಿ ಕೆಲಸದ ಸಲುವಾಗಿ ಹೈದರಾಬಾದ್ಗೆ ಹೋಗಿದ್ದಾನೆ ಎಂದು ಲಹರಿ ಆಘಾತದಲ್ಲಿ ಬಡಬಡಿಸುವಾಗ, ನವೀನ, ಲಹರಿ ಕೂಲಾಗಿರು. ನಾನು ನಿಂಗೆ ಸುಳ್ಳು ಹೇಳುವ ಅಗತ್ಯ ಏನಿದೆ? ಬೇಕಾದರೆ ಇವತ್ತು ಬೆಳಿಗ್ಗೆ ನ್ಯೂಸ್ನಲ್ಲೂ ಬಂದಿದೆ, ನಾನು ಅದನ್ನು ನಿನಗೆ ಸೆಂಡ್ ಮಾಡ್ತೀನಿ ನೋಡು ಎಂದಾಗ, ಇಲ್ಲ ನನ್ನ ಗಂಡ ಅಂಥವನಲ್ಲ, ಅವನು ಕೆಲಸದ ಸಲುವಾಗಿ ಹೈದರಾಬಾದ್ನಲ್ಲಿದ್ದಾನೆ ಎಂದು ಲಹರಿ ಜೋರಾಗಿ ಬಡಬಡಿಸುವಾಗ ಅಚ್ಚು ಅವಳ ಬಳಿ ಬಂದಳು. ಲಹರಿ, ಏನಾಯಿತು? ಯಾಕೆ ಏನೇನೋ ಮಾತನಾಡ್ತಾ ಇದೆಯಾ ಎಂದು ಕೇಳಿದ ಅಚ್ಚು ದನಿ ಭಯದಲ್ಲಿ ನಡುಗುತ್ತಿತ್ತು. ಯಾರ ಮೂಲಕ ಲಹರಿಗೆ ತನ್ನ ಅಣ್ಣನ ಸತ್ಯ ತಿಳಿದು ಬಿಡುವುದು ಎಂಬ ಆತಂಕ ಅವಳದು. ಅವಳ ಮಾತಿನ ಕಡೆ ಗಮನವಿಲ್ಲದ ಲಹರಿ ತನ್ನ ಫೋನ್ಗೆ ಬಂದ ಸ್ಕ್ರೀನ್ಶಾಟ್ನಲ್ಲಿ ನವಿ ಹೇಳಿದ ವಿಷಯ ಸ್ಪಷ್ಟವಾಗಿರುವುದನ್ನು ಕಂಡು ಅಭಿ ಎಂದು ಚೀರಿ ಹುಚ್ಚಿಯಂತೆ ತಲೆ ಕೂದಲನ್ನು 2 ಕೈಯಿಂದ ಮುಷ್ಟಿ ಹಿಡಿದು, ನೋ, ಹೀಗಾಗುವುದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಅಭಿ ಏನು ಅಂತ ನನಗೆ ಗೊತ್ತು ಎಂದು ಆಘಾತಕ್ಕೆ ಒಳಗಾಗಿ ಕಿರುಚಾಡುತ್ತಿದ್ದಳು. ಲಹರಿ, ಪ್ಲೀಸ್ ಸಮಾಧಾನ ಮಾಡ್ಕೊ. ಯಾರು ನಿಮಗೆ ಕಾಲ್ ಮಾಡಿದ್ದು ಎಂದು ಅಚ್ಚು ವಿಚಾರಿಸ್ತಿದ್ದರು. ಕೇಳಿಸಿಕೊಳ್ಳದ ಲಹರಿ, ನಾನು ಮಾವನ ಜೊತೆ ಮಾತಾಡಬೇಕು ಅಚ್ಚು, ಅಭಿ ಎಲ್ಲಿದ್ದಾನೆ ಅಂತ ತಿಳಿದುಕೊಳ್ಬೇಕು ಎಂದು ತನ್ನ ಕೈ ಹಿಡಿದಿದ್ದ ಅಚ್ಚು ಕೈಯನ್ನು ಬಿಡಿಸಿಕೊಂಡು ದೆವ್ವ ಹೊಕ್ಕಂತೆ ಮೆಟ್ಟಲು ಇಳಿಯುವಾಗ ಹಾದಿ ತಪ್ಪಿ ಮುಗ್ಗರಿಸಿ ಬಿಟ್ಟಳು. ಅದನ್ನು ಕಂಡು ಅಚ್ಚು ಗಾಬರಿಯಲ್ಲಿ ಲಹರಿ ಎಂದು ಕೂಗಿ ಅವಳ ಬಳಿ ಒಂದೇ ಉಸಿರಿಗೆ ಓಡಿ ಬಂದರೆ ತನ್ನ ತುಂಬು ಹೊಡಲಿಗೆ ಬಲವಾಗಿ ಪೆಟ್ಟು ಬಿದ್ದು ನೆಲಕ್ಕೆ ಹುರುಳಿದ ಲಹರಿ ನೋವಿಗೆ ವಿಲವಿಲ ಒದ್ದಾಡುತ್ತಾ ಕಣ್ಣು ತೇಲಿಸಿದಳು. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಸಂಭವಿಸಿದ ಘಟನೆಗೆ ಅಲ್ಲಿದ್ದ ಎಲ್ಲರೂ ಸ್ತಬ್ಧರಾಗಿ ಹೋದರು. ಸಂಜೆ ಲಿವಿಂಗ್ ಏರಿಯಾದಲ್ಲಿ ಒಬ್ಬನೇ ಬೇಸರದಲ್ಲಿ ಕುಳಿತಿದ್ದ ಆರವ್ ಬಳಿ ಬಂದ ಅಂಕಿತ್, ಬಂಗಾರಿ, ಹೋಗಿ ಅಮ್ಮಮ್ಮನ ರೂಮಿನಿಂದ ಹೊರಗಡೆ ಕರ್ಕೊಂಡು ಬಾ, ಅವರು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಟೀ ಆದರೂ ಕುಡಿಯಲಿ ಎಂದು ಆರವ್ ತಲೆ ನೆವರಿಸಿ ಮೃದುವಾಗಿ ಮನವಿ ಮಾಡಿದ. ಮಧ್ಯಾಹ್ನ ಆರತಿಯವರು ಎಚ್ಚರಿಕೆ ನೀಡಿ ತಮ್ಮ ರೂಮಿನಿಂದ ಹೊರಗಟ್ಟಿದ ಮೇಲೆ ಅಂಕಿತ್ ಅವರ ಮುಂದೆ ಹೋಗುವ ಧೈರ್ಯ ಮಾಡಿರಲಿಲ್ಲ. ಆರವ್ಗೂ 3 ದಿನದಿಂದ ಮನೆಯಲ್ಲಿ ಏನೇನೋ ಆಗುತ್ತಿದೆಯೋ ಸೂಕ್ಷ್ಮವಾಗಿ ಅರ್ಥವಾಗುತ್ತಿತ್ತು. ಹಾಗಾಗಿ ಸರಿಯೆಂದು ತಲೆಯಾಡಿಸಿ ಆರತಿಯವರನ್ನು ಕರೆದುಕೊಂಡು ಬರಲು ರೂಮಿಗೆ ಹೋದವನು ಚಿಕ್ಕಪ್ಪ ಎಂದು ಕಂಪಿಸುವ ಧ್ವನಿಯಲ್ಲಿ ಕೂಗಿಕೊಂಡಿದ್ದ.
ಅವನ ದನಿಯಲ್ಲಿದ್ದ ಭಯ ಕಂಡು ಒಂದೇ ಉಸಿರಿಗೆ ಓಡಿ ಅಲ್ಲಿಗೆ ಬಂದ ಅಂಕಿತ್ ತನ್ನಮ್ಮ ಇದ್ದ ಸ್ಥಿತಿ ಕಂಡು ತಟಸ್ಥನಾಗಿ ಹೋದನು. ರಾತ್ರಿ ಸಮಯ 10ರ ಸಮೀಪ ನಗರದ ಹೆಸರಾಂತ ಹಾಸ್ಪಿಟಲ್ನಲ್ಲಿ ತಮ್ಮ ಮಡದಿಯ ಸ್ಥಿತಿ ಕಂಡು ಕಂಗೆಟ್ಟು ದೇವರನ್ನು ಬೇಡುತ್ತಾ ಒಂದು ಕಡೆ ಕುಳಿತು ಬಿಟ್ಟಿದ್ದರು ರಘುರಾಮ್. ಆಪರೇಷನ್ ವಾರ್ಡ್ನಿಂದ ಯಾವಾಗ ಡಾಕ್ಟರ್ಸ್ ಹೊರಗಡೆ ಬರುವರು ಎಂದು ಜೀವ ಕೈ ಹಿಡಿದು ಕುಳಿತಿದ್ದರೆ ಅಂಕಿತ್ನ ತಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದೆ ಏನೋ ಎಂದನಿಸತೊಡಗಿತು. ತಮ್ಮ ಕುಟುಂಬದಲ್ಲಿ ಒಂದರ ಮೇಲೊಂದು ಸಂಭವಿಸುತ್ತಿರುವ ಅನಾಹುತಗಳನ್ನು ಅರಗಿಸಿಕೊಳ್ಳಲಾಗದೆ ಅವನು ಹೈರಾಣಾಗಿದ್ದ. ರಾತ್ರಿ 11ರ ಹೊತ್ತಿಗೆ ಆರತಿ ಅವರಿಗೆ ಆಪರೇಷನ್ ಮಾಡಿ ಡಾಕ್ಟರ್ಸ್ ಹೊರಗಡೆ ಬಂದಾಗ ರಘುರಾಮ್ ಅವರು ಉಸಿರು ಬಿಗಿ ಹಿಡಿದು ಅವರ ಬಳಿ ಬಂದ. ಡಾಕ್ಟರ್, ನನ್ನ ಹೆಂಡತಿ ಜೀವಕ್ಕೆ ಅಪಾಯ ಇಲ್ಲ ಅಲ್ವಾ ಎಂದು ದುಗುಡ ತುಂಬಿದ ದನಿಯಲ್ಲಿ ಕೇಳಿದರು. ದಟ್ಟ ಉಸಿರನ್ನು ಹೊರಗಟ್ಟಿದ ಡಾಕ್ಟರ್, ರಘುರಾಮ್ ಸರ್, ನೀವು ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಾಗಲೇ ಹೇಳಿದ್ದೆ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ಗಂಟೆಗೂ ಮೇಲಾಗಿದೆ, ಅವರನ್ನು ಉಳಿಸಿಕೊಳ್ಳುವುದು ಕಷ್ಟ ಅಂತ. ಆದರೂ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ನೀವಷ್ಟೇ ರಿಸಲ್ಟ್ ಪಾಸಿಟಿವ್ ಆಗಿ ಬರಲಿ ಅಂತ ದೇವರ ಹತ್ರ ಕೇಳಿಕೊಳ್ಳಿ ಎಂದು ಅವರ ಭುಜದ ಮೇಲೆ ಕೈ ಇರಿಸಿ ನುಡಿದು ಅಲ್ಲಿಂದ ಸರಿದು ಹೋದರು. ಡಾಕ್ಟರ್ ಹೋದ ಕಡೆ ನೋಡುತ್ತಾ ರಘುರಾಮ್ ನೆಲದ ಮೇಲೆ ಕುಕ್ಕರ ಕುಸಿದರು. ಹೇಗೆ ಇಷ್ಟೆಲ್ಲ ಅನಾಹುತಗಳನ್ನು ಸಹಿಸುವುದು ಆ ಜೀವ? ಅಪ್ಪ ಎಂದು ಕಣ್ಣೀರು ಹಾಕುತ್ತಾ ಅವರ ಬಳಿ ಬಂದ ಅಂಕಿತ್ ಅವರನ್ನು ಮೇಲೆಬ್ಬಿಸಿ, ಅಪ್ಪ ಪ್ಲೀಸ್, ಅಮ್ಮನಿಗೇನು ಆಗೋದಿಲ್ಲ, ನೀವು ಧೈರ್ಯವಾಗಿರಿ ಎಂದು ಸಮಾಧಾನ ಮಾಡಿದನಾದರೂ ಅವನ ಜೀವವು ಅಮ್ಮನಿಗೆ ಏನಾಗಿ ಬಿಡುವುದೋ ಎಂದು ಡವಗುಡುತ್ತಿತ್ತು. ಮೇಡಮ್, ಬೇಗ ಈ ಮೆಡಿಸಿನ್ ತಂದುಕೊಡಿ ಎಂದು ನರ್ಸೊಬ್ಬರ ಅಚ್ಚು ಕೈಗೆ ಮೆಡಿಸಿನ್ ಸ್ಲಿಪ್ ತಂದುಕೊಟ್ಟಾಗ ಆದ್ವಿಕ್, ನಾನು ಹೋಗಿ ತಗೊಂಡು ಬರ್ತೀನಿ ಎಂದು ಎದ್ದು ನಿಂತ. ಆದರೆ ಅಚ್ಚು, ಬೇಡ, ನಾನು ಹೋಗಿ ತಗೊಂಡು ಬರ್ತೀನಿ ಎಂದು ಕ್ಷೀಣವಾದ ದನಿಯಲ್ಲಿ ಅಲ್ಲಿಂದ ನಡೆದಳು. ಆದ್ವಿಕ್ ತೋಳಿನಲ್ಲಿ ಪುಟ್ಟ ಆರು ಮಲಗಿಬಿಟ್ಟಿದ್ದರಿಂದ ಅವಳು ತಾನೇ ಹೋಗಲು ನಿರ್ಧರಿಸಿದಳು. ಫಾರ್ಮಸಿಗೆ ಬಂದ ಅಚ್ಚು ಮೆಡಿಸಿನ್ ತೆಗೆದುಕೊಂಡು ಹೋಗುವಾಗ ಯಾರ ಜೊತೆಯಲ್ಲೂ ಫೋನಿನಲ್ಲಿ ಮಾತನಾಡುತ್ತಾ ತನ್ನ ಎದುರಿಗೆ ಬಂದ ಅಂಕಿತ್ನನ್ನು ಕಂಡು ಅಂಕಿತ್ ಎಂದು ಆಶ್ಚರ್ಯದಿಂದ ಕೂಗಿದಳು. ಅತ್ತಿಗೆ ಎಂದ ಅಂಕಿತ್ ಸಹ ಹಾಸ್ಪಿಟಲ್ನಲ್ಲಿ ಈ ಸಮಯದಲ್ಲಿ ಅಚ್ಚು ಕಂಡಿದ್ದಕ್ಕೆ ಸರ್ಪ್ರೈಸ್ ಆದ. ತಕ್ಷಣ ಫೋನ್ನಲ್ಲಿ ಮಾತನಾಡುತ್ತಿದ್ದವರಿಗೆ ಮತ್ತೆ ಕಾಲ್ ಮಾಡುವುದಾಗಿ ಹೇಳಿ ಕರೆ ತುಂಡರಿಸಿದ. ಅಂಕಿತ್, ನೀನೇನು ಮಾಡ್ತಾ ಇದೆಯಾ ಕೇಳಿದ ಅಚ್ಚುಗೆ ಅಂಕಿತ್ 10 ಕೆಂಪಾಗಿದ್ದ ಕಣ್ಣುಗಳು, ಮುಖದಲ್ಲಿನ ವೇದನೆ ಕಂಡು ಎಲ್ಲೋ ಏನೋ ಸರಿಯಿಲ್ಲ ಎಂಬ ಅನುಮಾನ ಶುರುವಾಯಿತು. ತನ್ನ ಮುಂದೆ ಹೋಗುತ್ತಿದ್ದ ನರ್ಸೊಬ್ಬರ ಕೈಗೆ ಲಾರಿಗೆ ತೆಗೆದುಕೊಂಡು ಹೋಗಬೇಕಾಗಿದ್ದ ಮೆಡಿಸಿನ್ ಕವರ್ ಕೊಟ್ಟು ಬೇಗ ತಲುಪಿಸಿ ಬಿಡುವಂತೆ ಮನವಿ ಮಾಡಿದಳು. ಅತ್ತಿಗೆ ಅದು ಎಂದು ಅಂಕಿತ್ ಸತ್ಯ ಹೇಳಲು ಹಿಂಜರಿದ. ನೀವು ಯಾವಾಗ ಮನಾಲಿಯಿಂದ ಬ್ಯಾಂಗ್ಳೂರಿಗೆ ಬಂದ್ರಿ, ಆರಾಮವಾಗಿ ಇದ್ದೀರಾ ಎಂದು ಕೇಳಿದವನಿಗೆ ಇನ್ನೂ ಅಭಿಯ ವಿಚಾರ ತಿಳಿದಿರಲಿಲ್ಲ. ವೇದನೆಯ ನಿಟ್ಟಿಸಿರೊಂದನ್ನು ಹೊರಗಟ್ಟಿದ ಅಚ್ಚು ಅಭಿ ಹಾಗೂ ಲಹರಿ ಸದ್ಯದ ಪರಿಸ್ಥಿತಿಯನ್ನು ಹೇಳಿ ಬಿಕ್ಕಿದಳು. ಒಂದರ ಮೇಲೊಂದು ಬಂದು ಒದಗುತ್ತಿರುವ ಅನಾಹುತಗಳನ್ನು ಕಂಡು ಅಂಕಿತ್ ತತ್ತರಿಸಿ ಹೋದನು. ಪಟಪಟನೆ ಸಿಡಿದು ಹೋಗುತ್ತಿದ್ದ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ, ಇಷ್ಟೆಲ್ಲ ಆಗ್ತಿದ್ದರೂ ಒಂದು ಮಾತು ನನಗೆ ಹೇಳಬೇಕನ್ನಿಸ್ಲಿಲ್ವಾ ಅತ್ತಿಗೆ ಎಂದು ಬೇಸರದಿಂದ ಪ್ರಶ್ನೆ ಮಾಡಿದ. ಶರಣಣ್ಣ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂಕಿತ್, ಹಾಗಾಗಿ ನಿನಗೆ ವಿಷಯ ತಿಳಿಸಲಿಲ್ಲ ಎಂದು ಪ್ರಾಮಾಣಿಕವಾಗಿ ನುಡಿದವಳು. ನೀನೇನು ಮಾಡ್ತಾ ಇದ್ದೀಯ ಇಲ್ಲಿ? ಮನೆಯಲ್ಲಿ ಯಾರಿಗಾದರೂ ಏನಾದರೂ ಆಗಿದೆಯಾ ಎಂದು ಅನುಮಾನದಿಂದ ಕೇಳಿದಳು. ಅತ್ತಿಗೆ, ಯಾಕೋ ನಮ್ಮ ಟೈಮ್ ಸರಿಯಿಲ್ಲ ಎಂದು ಅಂಕಿತ್ ಮುಖ ತಿರುಗಿಸಿ ಕಣ್ಣು ತೊಡೆದ. ಅಂಕಿತ್, ಯಾರಿಗೇನಾಯಿತು? ಬಂಗಾರಿ ಆರಾಮವಾಗಿದ್ದಾನೆ ಅಲ್ವಾ ಎಂದು ಅಚ್ಚು ದುಗುಡ ತುಂಬಿದ ದನಿಯಲ್ಲಿ ಕೇಳಿದಳು. ಅಂಕಿತ್ ಹೇಳಿದ್ದು ಕೇಳಿ ಮೊದಲು ಅವಳ ಕಣ್ಣ ಮುಂದೆ ಬಂದಿದ್ದು ಆರವ ರೂಪವೇ. ಹಾಗಿದ್ದರಿಂದ ಅವಳು ಗಾಬರಿಯಾಗಿದ್ದಳು. ಅವನು ಮನೆಯಲ್ಲಿ ಆರಾಮವಾಗಿ ಇದ್ದಾನೆ ಎಂದದನ್ನು ಕೇಳಿ ಅಚ್ಚು ತುಸು ಸಮಾಧಾನಗೊಂಡಳು. ಮತ್ತೆ ಯಾರಿಗೆ ಏನಾಯಿತು ಎಂದು ಗೊಂದಲದಲ್ಲಿ ಕೇಳಿದರೆ ಅಂಕಿತ್ ರಾಮ್ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಹೇಳಿ ನಿನ್ನೆಯಿಂದ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳ ಬಗ್ಗೆ ಬಿಡಿಸಿ ಹೇಳಿದ. ಆಗ ದೇಹದಲ್ಲಿನ ತ್ರಾಣವೆಲ್ಲ ಒಮ್ಮೆಲೆ ಸೋರಿ ಹೋದಂತೆ ಅಚ್ಚು ಕುಸಿಯುತ್ತಿದ್ದಳು. ಅವಳನ್ನು ಹಿಡಿದ ಅಂಕಿತ್, ಅತಿಗೆ ಪ್ಲೀಸ್, ಈಗ ನೀವು ಟೆನ್ಷನ್ ಮಾಡಿಕೊಳ್ಬೇಡಿ ಎಂದು ಮನವಿ ಮಾಡುತ್ತಾ ಅವಳನ್ನು ಮೆಲ್ಲಗೆ ಅಲ್ಲೇ ಇದ್ದ ಕುರ್ಚಿ ಮೇಲೆ ಕೂರಿಸಿದ. 1-2 ನಿಮಿಷ ಕಣ್ಣು ಮುಚ್ಚಿ ತುಸು ಸಾವರಿಸಿಕೊಂಡ ಅಚ್ಚು, ಏನು ಅಂಕಿತಿದೆಯಲ್ಲ ಎಂದು ಆರ್ದ್ರವಾದ ದನಿಯಲ್ಲಿ ಕೇಳಿದಳು. ತನ್ನಿಂದ ರಾಮ್ ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವಿಸಿವೆ ಎಂಬ ಪಶ್ಚಾತ್ತಾಪ ಅವಳದಾಗಿತ್ತು. ಹತಾಶೆ ಅತ್ತಿಗೆ ಎಂದ ಅಂಕಿತ್ ದೀನನಾಗಿ. ಆರತಿಯವರು ಸಾವಿನ ದವಡಿಗೆ ಬೀಳಲು ತಾನೇ ಕಾರಣ ಎಂಬ ಪಶ್ಚಾತ್ತಾಪದಲ್ಲಿ ಅಚ್ಚು ಹತ್ತು ಬಿಟ್ಟಳು. ನಾನು ಅತ್ತೆನ ನೋಡಬೇಕು ಎಂದು ಎದ್ದು ನಿಂತಾಗ ಅಂಕಿತ್, ಬೇಡ ಅತ್ತಿಗೆ, ನೀವೀಗ ಅಲ್ಲಿಗೆ ಬಂದರೆ
ಅಪ್ಪ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಳ್ಬಹುದು ಎಂದ. ತನ್ನ ತಂದೆಗೆ ಅಚ್ಚು ಮೇಲಿರುವ ಸಿಟ್ಟು ಹಾಗೂ ಅಸಮಾಧಾನದ ಅಂದಾಜು ಅವನಿಗೆ ಇತ್ತು. ಆದರೆ ಅಚ್ಚು ಅವನ ಮಾತಿಗೆ ಒಪ್ಪಲಿಲ್ಲ. ಅವರಿವತ್ತಿನ ನೋವು, ಕಣ್ಣೀರು, ವೇದನೆಗೆ ಕಾರಣ ಆಗಿದ್ದೀನಿ ಅಂದರೆ ಅವರ ಬೈಗುಳಕ್ಕೆ ನಾನು ಅರ್ಹಳೆ ಆಗಿದ್ದೀನಿ. ಬೈಯುವುದರ ಜೊತೆ ಒಂದೇಟು ಹಾಕಿ ಬಿಡಲಿ, ಅದಕ್ಕಿಂತ ನಿರಾಳತೆ ಮತ್ತೊಂದಿಲ್ಲ ನನಗೆ ಎಂದು ಕಣ್ಣೀರು ತೊಡೆಯುತ್ತಾ ನುಡಿದಳು. ಮನಸ್ಸನ್ನು ಛಿದ್ರಗೊಳಿಸುವ 100 ಮಾತಿಗಿಂತ ದೇಹಕ್ಕೆ ನೋವು ಮಾಡುವ ಒಂದು ಏಟು ಉತ್ತಮ ಅಲ್ಲವೇ? ಮನಸ್ಸನ್ನು ಹಗುರಗೊಳಿಸಲು ಎಣಿಸಿತು ಅವಳಿಗೆ. ಅಂಕಿತ್ ಮತ್ತೆ ಅವಳನ್ನು ತಡೆಯಲು ಹೋಗಲಿಲ್ಲ. ಸರಿ ಬನ್ನಿ ಎಂದು ಅವಳ ಜೊತೆ ಲಿಫ್ಟ್ ಹತ್ತಿ ತನ್ನ ಅಮ್ಮನಿರುವ ವಾರ್ಡ್ನತ್ತ ಕರೆದುಕೊಂಡು ಹೊರಟ. ತನ್ನ ಅಪ್ಪನ ಮಾತಿಗೆ ಅಸಹಾಯಕತೆಯಿಂದ ಅಚ್ಚು ಕಡೆ ನೋಡಿದ ಅಂಕಿತ್ ತನ್ನಪ್ಪ ಇಷ್ಟೊಂದು ಸಿಟ್ಟು ಮಾಡಿಕೊಂಡಿದ್ದನ್ನು ಅವನು ಹಿಂದೆಂದೂ ನೋಡಿರಲಿಲ್ಲ. ಮಾವ ಪ್ಲೀಸ್, ಅವನಿಗೇನೂ ಅನ್ಬೇಡಿ, ಇದೆಲ್ಲ ಆಗ್ತಿರೋದು ನನ್ನಿಂದ ಎಂದು ಕಣ್ಣಿನಿಂದ ಜಿನುಗಲು ಅವಸರಿಸುತ್ತಿದ್ದ ಹನಿಗಳನ್ನು ತಡೆಯುತ್ತಾ ನುಡಿದ ಅಚ್ಚರಿಯನ್ನು ಕಂಡು ರಘುರಾಮ್ ಅವರು ತುಟಿ ಕೊಂಕಿಸಿ ನಕ್ಕರು. ಇಷ್ಟಾದರೂ ಅರ್ಥ ಆಗಿದೆ ಅಲ್ವಾ ಅಚ್ಚರಿ? ಇನ್ನು ನೀನು ನಮಗೆ ತೊಂದರೆ ಕೊಡದೆ ಹೊರಟು ಬಿಡು ಇಲ್ಲಿಂದ ಎಂದು ಹೊರಟಾಗಿ ನುಡಿದು ಕೈ ಮುಗಿದು ಬಿಟ್ಟರು. ನಿಜಕ್ಕೂ ಅವಳ ಮೇಲೆ ಅವರ ಮನಸ್ಸಿನಲ್ಲೂ ಸಣ್ಣ ತಿರಸ್ಕಾರ ಮೂಡಿತ್ತು. ತುಂಬ ನಾಜೂಕಾಗಿ ತಮ್ಮ ಮಗನಿಗೆ ಕ್ಷಮೆಯ ರೂಪದಲ್ಲಿ ಶಿಕ್ಷೆ ಕೊಟ್ಟು ಅವನಿಂದ ದೂರ ಹೋಗುವುದರ ಮೂಲಕ ದಿನ ಪಶ್ಚಾತ್ತಾಪದಲ್ಲಿ ನರಳುವಂತೆ ಮಾಡಿಬಿಟ್ಟಳಲ್ಲ ಎಂದು ಅವರಿಗೆ ಅನಿಸಿತು. ಅದೆಷ್ಟು ನೋವು! ರಾಮ್ ತನ್ನದಲ್ಲದ ತಪ್ಪಿಗೆ ತಾಳ್ಮೆ ಕಳೆದುಕೊಂಡು ಆಡಿದ ಒಂದೇ ಒಂದು ಮಾತಿಗೆ ಶಿಕ್ಷೆ ಅನುಭವಿಸಿದ್ದ ಎಂದು ನೆನೆದು ಆ ತಂದೆ ಜೀವ ವಿಲಪಿಸಿ ಬಿಟ್ಟಿತ್ತು. ಅಪ್ಪ ಪ್ಲೀಸ್ ಎಂದು ಅಂಕಿತ್ ಬಾಯಿ ತೆರೆದಾಗ ಮತ್ತೆ ಮತ್ತೆ ಅದನ್ನೇ ಹೇಳೋದಕ್ಕೆ ಪ್ರಯತ್ನ ಮಾಡಿದರೆ ನಿಮ್ಮಮ್ಮ ಸತ್ತಾಗ ಕಾಲ್ ಮಾಡ್ತೀನಿ, ಹೆತ್ತ ತಪ್ಪಿಗೆ ಅವಳಿಗೆ ಮಗನಾಗಿ ನಿನ್ನ ಕರ್ತವ್ಯ ನಿಭಾಯಿಸುವ ಧೈರ್ಯ ಇದ್ದರೆ ಬಾ, ಈಗ ಅಲ್ಲಿಂದ ಹೋಗ್ತಿರು ಎಂದು ರಘುರಾಮ್ ಬಹಳ ನಿಷ್ಠುರವಾಗಿ ನುಡಿದು ಬಿಟ್ಟರು. ಅಷ್ಟು ನೋವು, ಹತಾಶೆ ತುಂಬಿತ್ತು. ರಾಮ್ ಬದುಕು ತಮ್ಮ ಮುಂದೆ ಹಾಳಾಗುತ್ತಿದ್ದರು ಎಲ್ಲರೂ ತುಂಬ ಜಾಣರಂತೆ ವರ್ತಿಸಿದ್ದಾರಲ್ಲ ಎನ್ನುವ ಆಕ್ರೋಶವದು. ಒಮ್ಮೆಯೂ ಯಾರ ಮೇಲೆಯೂ ದನಿ ಎತ್ತಿ ಮಾತನಾಡದ ರಘುರಾಮ್ ಅವರು ಇಷ್ಟೊಂದು ಕಹಿಯಾಗಿ ವರ್ತಿಸುವಾಗ ಕಣ್ಣಿಂದ ಉರುಳಿದ ಹನಿಯನ್ನು ತಡೆಯುವ ಅಚ್ಚು, ಸರಿ ಮಾವ, ನಾನು ನಿಮಗೆ ಹಿಂಸೆ ಮಾಡದೆ ಇಲ್ಲಿಂದ ಹೋಗ್ತೀನಿ, ಬಟ್ ಅಂಕಿತ್ಗೆ ಏನು ಅನ್ಬೇಡಿ ಎಂದು ಕೈ ಮುಗಿದು ಮನವಿ ಮಾಡಿ ಅಲ್ಲಿಂದ ಹೊರಟು ಬಿಟ್ಟಳು. ಅಚ್ಚರಿಯ ಕಣ್ಣಿನಿಂದ ಪಟಪಟನೆ ಹನಿಗಳು ಉದುರಿದವು. ತನ್ನ ಪರಿಸ್ಥಿತಿ ತನ್ನ ಶತ್ರುವಿಗೂ ಬರುವುದು ಬೇಡ ಎಂದು ಕಣ್ಣೀರಾಗುತ್ತಾ ಲಹರಿಗೆ ಆಪರೇಷನ್ ನಡೆಯುತ್ತಿದ್ದ ಥಿಯೇಟರ್ ಬಳಿ ಬಂದಳು. ಎಲ್ಲಿ ಹೋಗಿದ್ದೆ ಪುಟ್ಟ ಎಂದು ಕೇಳಿದ ನಂದನ್ ಅವರಿಗೆ ಅವಳು ಬಿಕ್ಕಳಿಸುತ್ತಿದ್ದಾಳೆ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಆದರೆ ಲಹರಿ ಅಭಿವಿಚಾರವಾಗಿ ನೊಂದುಕೊಂಡು ಕಣ್ಣೀರಾಗುತ್ತಿದ್ದಾಳೆ ಎಂದು ಧಾವಿಸಿ ಅವರು ಹೆಚ್ಚು ಕೆದಕಲು ಹೋಗಲಿಲ್ಲ. ಗಲ್ಲ ತೊಯ್ದು ಹೋಗುತ್ತಿದ್ದ ಹನಿಗಳನ್ನು ತಡೆದ ಹಚ್ಚು, ಅಪ್ಪ ಹೊರಗಡೆ ಹೋಗಿದ್ದೆ, ಡಾಕ್ಟರ್ಸ್ ಏನಾದರೂ ಹೇಳಿದ್ರಾ ಎಂದು ಕೇಳಿದಳು. ಅವಳ ದನಿಯಲ್ಲಿದ್ದ ದುಗುಡ ಒಂದಿನಿತೂ ಬತ್ತಿರಲಿಲ್ಲ. ಲಹರಿ ಅಡ್ಮಿಟ್ ಆದಾಗ ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯ ಇದೆ ಎಂದು ಹೇಳಿದಾರಲ್ಲ ಡಾಕ್ಟರ್. ಕಣ್ಣಿನಿಂದ ಇಣುಕಲು ಅವನಿಸುತ್ತಿದ್ದ ಹನಿಯನ್ನು ಮುಖ ತಿರುಗಿಸಿ ತೊಡೆಯುವ ನಂದನ್ ಅವರು ಇನ್ನೂ ಇಲ್ಲ ಕೂಸೆ ಎಂದರು. ಅಚ್ಚು ಮತ್ತೆ ಪ್ರಶ್ನೆ ಮಾಡದೆ ಆದ್ವಿಕ್ ಭುಜದ ಮೇಲೆ ಮಲಗಿದ್ದ ಮಗುವನ್ನು ನಾಜುಕ್ಕಾಗಿ ತನ್ನ ತೋಳಿಗೆತ್ತಿಕೊಂಡಳು. ಮೃದುವಾಗಿ ಅವಳ ಹಣೆಗೆ ತುಟಿ ಸೊಗ್ಗಿಸಿದ ಅಚ್ಚುಗೆ ತಾನು ರಾಮ್ ವಿಷಯದಲ್ಲಿ ಮತ್ತೆ ಸರಿ ಮಾಡಲು ಸಾಧ್ಯವಿಲ್ಲದಂಥ ತಪ್ಪು ಮಾಡಿಬಿಟ್ಟೆ ಎಂದೆನಿಸಿತು. ಇಂಥ ಸಮಯದಲ್ಲಿ ಅವನು ತನ್ನ ಜೊತೆಯಲ್ಲಿದ್ದರೆ ತಾನು ಇಷ್ಟೊಂದು ಕುಗ್ಗುತ್ತಿರಲಿಲ್ಲ ಎನಿಸಿತು. ರಾಮ್ ಪ್ಲೀಸ್, ನೀವು ಎಲ್ಲಿಗೆ ಹೋಗಿದ್ರಿ? ಒಂದು ಸಲ ನಮ್ಮ ಮುಂದೆ ಬನ್ನಿ, ನನ್ನೊಬ್ಬಳಿಂದ ಈ ಪರಿಸ್ಥಿತಿಯನ್ನು ಸಂಭಾಳಿಸುವುದಕ್ಕೆ ಸಾಧ್ಯ ಆಗ್ತಿಲ್ಲ ಎಂದು ತನ್ನೊಳಗೆ ನುಡಿದವಳು ಕಣ್ಣೀರು ತಡೆಯುವಾಗ ಲಹರಿ ವಾರ್ಡ್ನಿಂದ ಡಾಕ್ಟರ್ಸ್ ಹೊರ ಬಂದರು. ತಕ್ಷಣ ಎದ್ದು ಅವರ ಬಳಿ ಬರುವ ಅಚ್ಚು, ಡಾಕ್ಟರ್, ತಾಯಿ ಮಗು ಆರಾಮವಾಗಿ ಇದ್ದಾರೆ ಅಲ್ವಾ ಎಂದು ನಡುಗುವ ದನಿಯಲ್ಲಿ ಕೇಳಿದಳು. ಅವಳ ಹೃದಯ ಡವಗೊಡುತ್ತಿತ್ತು. ಡಾಕ್ಟರ್ ಮುಖದಲ್ಲಿದ್ದ ಗಾಂಭೀರ್ಯತೆ ಬೇರೆ ಏನೋ ಹೇಳುವಂತೆ ಇತ್ತಲ್ಲ. ಡಾಕ್ಟರ್ ಗಂಭೀರವಾಗಿ ಏನನ್ನು ಯೋಚಿಸುವಾಗ, ಸರ್ ದಯವಿಟ್ಟು ನನ್ನ ಸೊಸೆ ಮೊಮ್ಮಗಳಿಗೆ ಏನು ತೊಂದರೆ ಆಗಿಲ್ಲ ಅಂತ ಹೇಳಿ ಎಂದು ಕಣ್ಣೀರಾಕುತ್ತಾ ಮನವಿ ಮಾಡಿದರು ನಂದನ್. ದಟ್ಟ ಉಸಿರನ್ನು ಹೊರಗಟ್ಟಿದ ಡಾಕ್ಟರ್, ನೋಡಿ, ನೀವು ಇಂತಹ ಸಮಯದಲ್ಲಿ ನಿಮ್ಮ ಸೊಸೆಯನ್ನು ಜಾಗೃತಿಯಿಂದ ನೋಡಿಕೊಳ್ಬೇಕಾಗಿತ್ತು. ಬಟ್ ಆ ಹುಡುಗಿಯ ದುರಾದೃಷ್ಟವೋ ಅಥವಾ ಇದೇ ರೀತಿ ಆಗಬೇಕಂತ ಇತ್ತೋ ಗೊತ್ತಿಲ್ಲ ಎಂದರು. ಆ ಮಾತುಗಳು ಅವರ ದುಗುಡವನ್ನು ದುಪ್ಪಟ್ಟು ಮಾಡಿದ್ದವು. ಡಾಕ್ಟರ್ ಪ್ಲೀಸ್, ವಿಷಯ ಏನು ಅಂತ ನೇರವಾಗಿ ಹೇಳಿ. ನಾವೀಗಾಗಲೇ ತಾಯಿ ಮಗುವಿಗೆ ಏನಾಯಿತೋ ಅಂತ ತುಂಬ ಹೆದರಿತೀವಿ ಎಂದು ಈ ಬಾರಿ ಅದ್ವಿಕ್ ಹೇಳಿದ್ದ. ಯಾಕೋ ಕೆಟ್ಟ ಸುದ್ದಿ ತಮ್ಮ ಕಿವಿಗೆ ಬೀಳುವುದು ಎಂದು ಮನಸ್ಸು ಒತ್ತಿ ಹೇಳುತ್ತಿತ್ತು. ದಟ್ಟ ಉಸಿರನ್ನು ಒಳಗೆಳೆದುಕೊಂಡ ಡಾಕ್ಟರ್,
ಲಹರಿ ಮೆಟ್ಟಿಲಿನಿಂದ ಮೇಲಿನಿಂದ ಕೆಳಗೆ ಉರುಳಿ ಬಿದ್ದಿರುವುದರಿಂದ ಮಗುವಿನ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಸೊ ಮಗುವಿನ ತಲೆಯಲ್ಲಿ ಬ್ಲೀಡಿಂಗ್ ಆಗಿ ಮಗು ಅಬ್ನಾರ್ಮಲ್ ಕಂಡೀಷನ್ನಲ್ಲಿದೆ ಎಂಬುದನ್ನು ಕೇಳಿ ಆಕಾಶವೇ ತಲೆ ಮೇಲೆ ಉರುಳಿದಂತೆ ಆಘಾತದಲ್ಲಿ ಸ್ತಬ್ಧರಾಗಿ ನಿಂತು ಬಿಟ್ಟರು ಅವರೆಲ್ಲ. ಆದ್ವಿಕ್ ಸಾವರಿಸಿಕೊಂಡು, ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಲಹರಿ ಬೇಬಿಗೆ ಆಗಿರೋ ಪ್ರಾಬ್ಲಮ್ಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ವಾ ಎಂದು ಗಂಭೀರವಾಗಿ ಕೇಳಿದ. ಅಚ್ಚರಿ ಫ್ಯಾಮಿಲಿಯವರ ಮೇಲೆ ಅವನಿಗೂ ಅತೀವ ಕಾಳಜಿತ್ತಲ್ಲ. ಈಗ ಅಚ್ಚರಿ ಸಹ ಹೆಚ್ಚಿತ್ತವಳಂತೆ. ಎಸ್ ಡಾಕ್ಟರ್, ಹಣ ಎಷ್ಟಾದರೂ ಖರ್ಚಾಗಲಿ, ನಮಗೆ ನಮ್ಮ ಮಗುವನ್ನು ಉಳಿಸಿಕೊಡಿ ಪ್ಲೀಸ್ ಎಂದು ಕೈ ಮುಗಿದು ಮನವಿ ಮಾಡಿದಳು. ಅದ್ಯಾಕೆ ದೇವರು ತಮ್ಮ ಬದುಕಿನಲ್ಲಿ ಪದೇ ಪದೇ ಇಂತಹ ಸನ್ನಿವೇಶಗಳನ್ನು ತಂದೊಡ್ಡುತ್ತಿದ್ದಾನೆಂದು ಅವಳಿಗೆ ತಿಳಿಯದಾಗಿತ್ತು. ನಮಗೆ ಗೊತ್ತಿರುವ ಡಾಕ್ಟರ್ಸ್ಗೆ ನಿಮ್ಮ ಮಗುವಿನ ರಿಪೋರ್ಟ್ಸ್ ಮೇಲ್ ಮಾಡಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಆಮೇಲೆ ನಿಮ್ಮ ಜೊತೆ ಮುಂದೆ ಏನು ಮಾಡಬೇಕು ಅಂತ ಮಾತಾಡ್ತೀವಿ ಎಂದು ಡಾಕ್ಟರ್ ಅಲ್ಲಿಂದ ಹೊರಟಾಗ, ನಾವು ಮಗುವನ್ನು ನೋಡಬಹುದಾ ಎಂದು ಕೇಳಿದಳು ಅಚ್ಚು. ನೋ, ಮಗುವನ್ನು ಸದ್ಯಕ್ಕೆ ICU ವಾರ್ಡ್ನಲ್ಲಿ ಇನ್ಕ್ಯುಬೇಟರ್ನಲ್ಲಿ ಇಟ್ಟಿದ್ದೀವಿ, ಮಾರ್ನಿಂಗ್ ಹೋಗಿ ನೋಡಿ ಎಂದು ಅವರು ಅಲ್ಲಿಂದ ಹೊರಟರು. ತಲೆ ಮೇಲೆ ಕೈ ಹೊತ್ತು ಕುಳಿತ ನಂದನ್ ಹಾಗೂ ಸಂಪೂರ್ಣ ಅವರಿಗೆ ಹೇಗೆ ಸಮಾಧಾನ ಮಾಡುವುದೆಂದು ತಿಳಿಯದೆ ಅಚ್ಚು ಕಂಗೆಟ್ಟಳು. ಈಗಾಗಲೇ ಮಗನ ವಿಷಯಕ್ಕೆ ಕಂಗಾಲಾಗಿದ್ದವರಿಗೆ ಮತ್ತೆ ಸೊಸೆ ಮೊಮ್ಮಗಳ ವಿಷಯದಲ್ಲಿ ಸಂಕಟ ಬಂದದ್ದನ್ನು ಕಂಡು ಅವರು ವಿಲಪಿಸಿ ಬಿಟ್ಟಳು. ಅಪ್ಪ ಅಮ್ಮ ಪ್ಲೀಸ್, ನೀವು ಧೈರ್ಯ ಕಳೆದುಕೊಳ್ಬೇಡಿ. ಡಾಕ್ಟರ್ ಮಗುವಿಗೆ ಸಮಸ್ಯೆ ಇದೆ ಅಂತ ಮಾತ್ರ ಹೇಳಿದ್ದು, ಜೀವಕ್ಕೆ ಯಾವುದೇ ಅಪಾಯ ಇಲ್ಲ. ನನಗೆ ನಂಬಿಕೆ ಇದೆ, ಮಗು ಆದಷ್ಟು ಬೇಗ ಹುಷಾರಾಗುತ್ತೆ ಎಂದು ತನ್ನಿಂದ ಸಾಧ್ಯವಾದಷ್ಟು ಸಮಾಧಾನ ಮಾಡಿದಳು. ಅಚ್ಚು ಫ್ಯಾಮಿಲಿ ಸಿಕ್ಕಿ ಬಿದ್ದಿರುವ ಸಮಸ್ಯೆಗಳನ್ನು ಕಂಡು ಆದ್ವಿಕ್ಗೆ ತಲೆ ಚಿಟ್ಟು ಹಿಡಿದಂತೆ ಆಗುತ್ತಿತ್ತು. ಬಿಡಿಸಿದಷ್ಟು ಕಗ್ಗಂಟಾಗುತ್ತಲೇ ಇದೆ ಇವರ ಪರಿಸ್ಥಿತಿ ಎನಿಸಿತು. ತನ್ನ ಹೆತ್ತವಳು ಸಿಕ್ಕಿ ಬಿದ್ದಿರುವ ಸಂಕಷ್ಟದ ಬಗ್ಗೆ ತಿಳಿದ ಮೇಲೆಯೂ ರಾಮ್ಗೆ ಆರತಿಯವರನ್ನು ನೋಡದಿರಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಮತ್ತೆ ವಾಪಸ್ ಬಂದು ಬಿಟ್ಟಿದ್ದ. ಅವರಿಂದ ದೂರ ಹೋಗುವ ಗಟ್ಟಿ ನಿರ್ಧಾರ ಮಾಡಿದವನು ತನ್ನವರಿಂದ ತಾನು ದೂರ ಇದ್ದರು ಅವರ ಬಗ್ಗೆ ತಿಳಿಯಲು ತನಗೆ ತಿಳಿದಿದ್ದ ವ್ಯಕ್ತಿಯನ್ನು ನೇಮಕ ಮಾಡಿಯೇ ವಿದೇಶಕ್ಕೆ ಹೊರಟಿದ್ದ. ಈಗ ಅಮ್ಮನ ಜೀವ ಅಪಾಯದಲ್ಲಿದೆ ಎಂದು ತಿಳಿದು ಆತಂಕದಲ್ಲಿ ಹಾಸ್ಪಿಟಲ್ಗೆ ಧಾವಿಸಿ ಬಂದಿದ್ದ. ರಾಮ್ ಅಮ್ಮನನ್ನು ನೋಡುವ ಅವಸರದಲ್ಲಿ ಲಿಫ್ಟ್ ಹತ್ತುವಾಗ ಮಮ್ಮ ಆದ್ವಿಕ್ ಎಂದು ಮಗು ಒಂದು ಜೋರಾಗಿ ಅಳುತ್ತಿರುವುದು ಕೇಳಿಸಿತ್ತು. ಲಿಫ್ಟ್ನಿಂದ ಹೊರಬಂದವನು ಆ ಮಗುವಿನ ಅಳು ಕೇಳಿ ಬರುತ್ತಿದ್ದ ಕಡೆ ನೋಟ ಹರಿಸಿದಾಗ ತನ್ನವರನ್ನು ಹುಡುಕುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮಗುವಿನ ಹಾಲ್ಗೆನ್ನೆ ಪುಟಾಣಿ ಕಂಗಳು ಕೆಂಪಾಗಿರುವುದನ್ನು ಕಂಡು ಅವನ ಮನಸ್ಸಿಗೆ ಹರಿಯದ ತಳಮಳ ಉಂಟಾಯಿತು. ಮಗು ಅಳು ಹೆಚ್ಚು ಮಾಡಿದಂತೆ ಅವನ ಮನಸ್ಸು ಕಳಕಿದಂತಾಗುತ್ತಿತ್ತು. ಹಾಗಾಗಿ ಮಗುವಿನ ಬಳಿ ದಾಪುಕಾಲು ಹಾಕುತ್ತಾ ಬಂದವನು ಬಿಕ್ಕುತ್ತಿದ್ದ ಮಗುವನ್ನು ತೋಳಿಗೆ ಎತ್ತಿಕೊಂಡನು. ಆರೂ ಸಹ ಯಾವುದೇ ವಿರೋಧ ಮಾಡದೆ ಅವನ ಬಳಿ ಹೋಗಿದ್ದನು. ಇಬ್ಬರಿಗೂ ಇದು ಮೊದಲನೇ ಸಲ ಭೇಟಿಯಾದರು. ತಮ್ಮಿಬ್ಬರ ನಡುವೆ ಯಾವುದೋ ಗಟ್ಟಿ ಬಂಧವಿದೆ ಎನ್ನುವಂತೆ ಇತ್ತು. ಆರು ತನ್ನ ತೋಳಿಗೆ ಬಂದಾಗ ರಾಮ್ಗೆ ಒಂದು ಅಪರಿಚಿತದ ಸುಖದ ಅನುಭವವಾಯಿತು. ಆರು ಮಾತ್ರ ತನ್ನವರು ಎಲ್ಲಿದ್ದಾರೆಂದು ತಿಳಿಯದೆ ಕಂಗೆಟ್ಟಿದ್ದ. ತನ್ನ ತೋಳಿನಲ್ಲಿದ್ದ ಮಗು ಉಸಿರು ಬಿಗಿ ಹಿಡಿದು ಬಿಕ್ಕಳಿಸುವಾಗ ಅದ್ಯಾಕೋ ರಾಮ್ಗೆ ಹೃದಯ ಹಿಂಡಿದಂತೆ ಆಯಿತು. ಚಿನ್ನಿ, ಅಳುವುದು ನಿಲ್ಲಿಸು, ನಿಮ್ಮ ಮಮ್ಮಿ ಪಪ್ಪ ಬಂದಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಎಂದು ಕಣ್ಣೀರು ತೊಡೆದು ಸಮಾಧಾನ ಮಾಡಿದ್ದಾರೆ. ಮಮ್ಮ ಹತ್ರ ಹೋಗಬೇಕು ಎಂದು ಮಗು ಮತ್ತೆ ಬಿಕ್ಕಳಿಸುವಾಗ ಎಲ್ಲಿದ್ದಾರೆ ನಿಮ್ಮ ಮಮ್ಮ ಎಂದು ರಾಮ್ ಕೇಳಿದ. ಅವನೆದೆಯಲ್ಲಿ ವಿಪರೀತ ಸಂಕಟ. ಮಮ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ ಎಂದು ಮಗು ನುಡಿದಾಗ ರಾಮ್ ಮಗುವನ್ನು ಎದೆಗಪ್ಪಿಕೊಂಡು ನಿಮ್ಮ ಮಮ್ಮ ಪಪ್ಪ ಹೆಸರು ಏನು ಎಂದು ಮೃದುವಾಗಿ ಕೇಳಿದಾಗ ಮಗು ಅಚ್ಚಿ ರಾಮ್ ಎಂದಿತು. ರಾಮ್ನ ಹುಬ್ಬುಗಳು ಬೆಸೆದುಕೊಂಡವು. ಒಂದು ಕ್ಷಣ ಅಚ್ಚರಿ ರಾಮ್ ಎಂದು ಮಗು ಹೇಳುತ್ತಿರುವುದನ್ನು ಕೇಳಿ ಇದು ತನ್ನ ಮಗುವೇ ಎಂದೆನಿಸಿದರು. ಮರುಕ್ಷಣವೇ ರಾಮ್ ಈ ರೀತಿ ಭ್ರಮೆಯಲ್ಲಿ ಬದುಕುವುದನ್ನು ನಿಲ್ಲಿಸು ಎಂದು ಅವನ ಒಳಮನಸ್ಸು ಚೀರಿದಾಗ ಪೇಲವವಾಗಿ ನಕ್ಕವನು ನಿಮ್ಮ ಮಮ್ಮನ ಹೆಸರು ಅಂಜಲಿನಾ ಎಂದು ಮಗುವಿನ ಕಣ್ಣು ತೊಡೆದು ಕೇಳಿದಾಗ ಮಗು ನೋ ಎನ್ನುವಂತೆ ತಲೆಯಾಡಿಸಿ ಅವನ ತೋಳಿನ ಮೇಲೆ ತಲೆ ಇರಿಸಿತು. ಮಮ್ಮ, ತಾತ ಹತ್ರ ಕರ್ಕೊಂಡೋಗಿ ಪ್ಲೀಸ್ ಎಂದು ಸಣ್ಣದಾಗಿ ಬಿಕ್ಕಳಿಸುವಾಗ ಹೆದರಿಕೊಳ್ಬೇಡ ಚಿನ್ನಿ, ನಾನಿನ್ನ ನಿಮ್ಮ ಮಮ್ಮ ಹತ್ರ ಕರ್ಕೊಂಡು ಹೋಗ್ತೀನಿ. ಬಟ್ ಮೊದಲು ನನ್ನ ಅಮ್ಮನ ಹತ್ರ ಹೋಗೋಣ, ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಸೂಜಿ ಚುಚ್ಚಿಸಿಕೊಂಡಿದ್ದಾರೆ ಎಂದಾಗ ಮಗು ಸಮ್ಮತಿಸಿತು. ಆರುಗೆ ತಾನಿರುವುದು ತನ್ನ ಅಪ್ಪನ ತೋಳಿನಲ್ಲಿ ಎಂಬ ಅರಿವಿಲ್ಲದಿದ್ದರೂ ಆ ತೋಳಿನ ಆಸರೆಯಲ್ಲಿ ಸುರಕ್ಷಾ ಭಾವ ಆವರಿಸಿತು. ಆದರೆ ರಾಮ್ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಕೋಲಾಹಲವೇ ಸೃಷ್ಟಿಯಾದಂತೆ ಇತ್ತು.